ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವಿಶ್ವಕಪ್ಗೂ ಮುಂಚೆನೆ ಎದುರಾಳಿಗಳ ನೈದೆಯಲ್ಲಿ ನಡುಕ ಹುಟ್ಟಿಸಿದ ಟೀಂ ಇಂಡಿಯಾ ಬ್ಯಾಟಿಂಗ್. ಹೌದು ಸ್ನೇಹಿತರೆ, ಸೌತ್ ಆಫ್ರಿಕಾ ವಿರುದ್ಧ ನಡೆದಂತ T20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಬೆಂಕಿ ಬ್ಯಾಟಿಂಗ್ ಆದ್ರೆ ಮಾಡಿದೆ. ಅದರ ಹೈಲೈಟ್ಸ್ ಆದ್ರೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ. ಇನ್ನು ವಿಶ್ವಕಪ್ಗೂ ಮುನ್ನವೇ ಟೀಂ ಇಂಡಿಯಾ ತನ್ನ ಅಸಲಿ ಆಟ ಶುರು ಮಾಡಿದೆ. ನಾವಿ ಮುಂಬೈನ DY ಪಾಟೀಲ್ ಸ್ಟೇಡಿಯಂನಲ್ಲಿ ನಡೆದ ಅಭ್ಯಾಸ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಬೌಲರ್ಗಳನ್ನ ಅಕ್ಷರಾಂಶ ಚಂಡಾಡಲಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ ಬರೋಬ್ಬರಿ 240 ರನ್ ಕಲೆ ಹಾಕಿದೆ. ಆರಂಭಿಕ ಆಟಗಾರರಾಗಿ ಇಳಿದು ಬಂದಂತ ಫಿನಿಶರ್ಸ್ ವರೆಗೂ ಎಲ್ಲರೂ ಸಿಕ್ಸರ್ಗಳ ಸುರಿಮಳೆ ಗೊಯ್ದರ ಅಂತಾನೆ ಹೇಳ್ಬೋದು. ಇನ್ನು ಈ ಅಬ್ಬರ ನೋಡಿದ್ರೆ ಈ ಸಲ ಕಪ್ ನಮ್ದೆ ಅನ್ನೋ ಭರವಸೆ ಕೂಡ ಮೂಡಿದೆ. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಅಬ್ಬರ. ಓಪನಿಂಗ್ ಆಗಿ ಬಂದಂತ ಇಶಾನ್ ಕಿಶನ್ ಕೇವಲ 20 ಬಾಲ್ಗಳಲ್ಲಿ 53 ರನ್ ಸಿಡಿಸಿ ರಿಟೈರ್ಡ್ ಔಟ್ ಆದರು. ಅವರಿಗೆ ಸಾಥ್ ನೀಡಿದಂತ ಅಭಿಷೇಕ್ ಶರ್ಮಾ 18 ಬಾಲ್ಗಳಲ್ಲಿ 24 ರನ್ ಬಾರಿಸಿದರು. ಇವರಿಬ್ಬರು ಹಾಕಿ ಕೊಟ್ಟಂತ ಬುನಾದಿ ಎಷ್ಟೆತ್ತಂದ್ರೆ ಪವರ್ ಪ್ಲೇ ನಲ್ಲಿ ಸ್ಕೋರ್ ಬೋರ್ಡರ್ ರಾಕೆಟ್ ತರ ಮುನ್ನುಗ್ಗುತ್ತಿತ್ತಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ತಿಲಕ್ ವರ್ಮಾ ಸ್ಟ್ರೈಕ್ ರೇಟ್ ಮತ್ತು ಕ್ಲಾಸಿಕ್ ಆಟ. ಹೌದು ಸ್ನೇಹಿತರೆ, ಇಶಾನ್ ಹೋದ ಮೇಲೆ ಬಂದಂತ ತಿಲಕ್ ವರ್ಮಾ ಸುಮ್ಮನೆ ಕೂರ್ಲಿಲ್ಲ. ಗಾಯದಿಂದ ಚೇತರಿಸಿಕೊಂಡು ಬಂದಿರೋ ಅವರು 19 ಬಾಲ್ಗಳಲ್ಲಿ 45 ರನ್ ಚಚ್ಚಿ ಬಿಸಾಕಿದ್ರು. ಇನ್ನು ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ತಮ್ಮ ಫೇಮಸ್ 360 ಡಿಗ್ರಿ ಶಾಟ್ ಗಳ ಮೂಲಕ 16 ಬಾಲ್ಗಳಲ್ಲಿ 30 ರನ್ ಗಳಿಸಿ ಔಟ್ ಆದರು. ಇನ್ನು ಇವರಿಬ್ಬರ ಆಟ ನೋಡಿ ಸೌತ್ ಆಫ್ರಿಕಾದ ಬೌಲರ್ ಗಳಿಗೆ ಎಲ್ಲಿ ಬಾಲ್ ಹಾಕ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಹೌದು ಸ್ನೇಹಿತರೆ, ಇನ್ನು ಹಾರ್ದಿಕ್ ಪಾಂಡ್ಯ ಫಿನಿಶಿಂಗ್ ಟಚ್. ಕೊನೆಗೆ ಬಂದಂತ ಹಾರ್ದಿಕ್ ಪಾಂಡ್ಯ ಅಕ್ಷರಾಂಶ ರುದ್ರ ತಾಂಡವ ಆಡಿದ್ರು. ಕೇವಲ 10 ಬಾಲ್ಗಳಲ್ಲಿ 30 ರನ್ ಬಾರಿಸಿ ಇನ್ನಿಂಗ್ಸ್ ಗೆ ಸಖತ್ ಫಿನಿಶಿಂಗ್ ಕೊಟ್ರು. ಅಕ್ಷರ್ ಪಟೇಲ್ ಕೂಡ 23 ಬಾಲ್ಗಳಲ್ಲಿ 35 ರನ್ ಗಳಿಸಿ ತಂಡದ ಮೊತ್ತವನ್ನು 240ಕ್ಕೆ ತಂದು ನಿಲ್ಲಿಸಿ ಸಹಾಯ ಮಾಡಿದರು. ಇನ್ನು ರಿಂಕು ಸಿಂಗ್ 13 ಬಾಲ್ಗಳಲ್ಲಿ 16 ರನ್ ಆದ್ರೆ ಗಳಿಸಿದರು. ಹೌದು ಸ್ನೇಹಿತರೆ, ಇನ್ನು ಮ್ಯಾಚ್ ನಂತರ ಮಾತನಾಡಿದಂತೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು, ನಮ್ಮ ಹುಡುಗರು ಆಡಿದ ರೀತಿ ನೋಡಿ ಫುಲ್ ಖುಷಿಯಾಗಿದೆ. ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಓಪನಿಂಗ್ ಅದ್ಭುತವಾಗಿತ್ತು. ನಾವು ಇಬ್ಬನಿ ಬೀಳುವ ಟೈಮ್ ನಲ್ಲಿ ಬೌಲರ್ ಗಳನ್ನ ಟೆಸ್ಟ್ ಮಾಡಬೇಕಾಗಿತ್ತು. ಅದಕ್ಕೆ ಮೊದಲು ಬ್ಯಾಟಿಂಗ್ ಮಾಡಿದ್ವಿ ಮತ್ತು ತವರಿನಲ್ಲಿ ಆಡುವಾಗ ಪ್ರೆಷರ್ ಇರುತ್ತೆ. ಆದ್ರೆ ಜನ ನಮ್ಮನ್ನ ಚಿಯರ್ ಮಾಡೋದು ನೋಡಿದ್ರೆ ನಮಗೆ ಅದೇ ಎಕ್ಸ್ಟ್ರಾ ಪವರ್ ಕೊಡುತ್ತೆ. ನಮ್ಮದೇ ಆದ ಬ್ರಾಂಡ್ ಆಫ್ ಕ್ರಿಕೆಟ್ ಆಡೋದೇ ನಮ್ಮ ಗುರಿ ಅಂತಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳಿದ್ದಾರೆ. ಇನ್ನು ಬೌಲರ್ಸ್ ಗಳಿಗೆ ಅಗ್ನಿ ಪರೀಕ್ಷೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ದಕ್ಷಿಣ ಆಫ್ರಿಕಾದ ಸ್ಟಾರ್ ಬೌಲರ್ ಗಳು ಆಂಡ್ರಿಕ್ ನೋಕಿಯಾ, ರಬಾಡ, ಲುಂಗಿನಂಗಿಡಿ ಮತ್ತು ಎಲ್ಲರೂ ಭಾರತದ ಬೌಲರ್ ಗಳ ದಾಳಿಗೆ ತತ್ತರಿಸಿ ಹೋದ್ರು ಮತ್ತು ಯಾವ ಬೌಲರ್ ಕೂಡ 10ಕ್ಕಿಂತ ಕಡಿಮೆ ಎಕಾನಮಿಯಲ್ಲಿ ಬೌಲಿಂಗ್ ಮಾಡಲು ಸಾಧ್ಯವಾಗಲಿಲ್ಲ. ಒಟ್ನಲ್ಲಿ ಈ ಪಂದ್ಯದಲ್ಲಿ ಭಾರತ ತಾನು ವಿಶ್ವಕಪ್ಗೆ ಎಷ್ಟು ಸಿದ್ಧವಾಗಿದೆ ಎಂಬ ಸಾಬೀತು ಕೂಡ ಮಾಡಿದೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ.